ಸಬ್ಸ್ಕ್ರೈಬ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ರೈಟ್ ಸೈಡಲ್ಲಿ ನೋಟಿಫಿಕೇಷನ್ ಬೆಲ್ ಥರ ಒಂದು ಐಕನ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಆಟೋ ಅಡ್ವೈಸ್ ಅಂತ. ಇಲ್ಲಿ ಇದು ಮಲ್ಟಿ ಬ್ರ್ಯಾಂಡ್ ಯೂಸ್ ಶೋರೂಮ್ ಕಾರ್. ಸೊ ನೀವು ಯಾವ ಥರ ಕಾರ್ಸ್ ಯೂಸ್ಡ್ ಕಾರ್ಸ್ ಕೇಳ್ತೀರೋ ಅದನ್ನೆಲ್ಲ ಇವ್ರು ತರಿಸ್ಕೊಡ್ತಾರೆ. ಮುಂಚೆ ಇವ್ರದ್ದು 1985 ಇವ್ರು ಸ್ಟಾರ್ಟ್ ಆಗಿದ್ದು, ಅವಾಗಿಂದ ಬಿಸ್ನೆಸ್ಸಲ್ಲಿ ಇದ್ದಾರೆ, ಯೂಸ್ ಕಾರ್ ಬಿಸ್ನೆಸ್ಸಲ್ಲಿ. ಇವ್ರದ್ದು ಶೋರೂಮ್ ಮುಂಚೆ HSR ಲೇಔಟಲ್ಲಿ ಇತ್ತು, ಇವಾಗ ಬಂದ್ಬಿಟ್ಟು BTMಗೆ ಶಿಫ್ಟ್ ಆಗಿದ್ದಾರೆ. ಸಕ್ಕತ್ತಾಗಿದೆ ಶೋರೂಮ್ ಎಲ್ಲ, ಒಂಥರ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ರೀಸನಬಲ್ ರೇಟ್ಸ್ ಕೂಡ, ಒಂದು ಸ್ಟಾರ್ಟಿಂಗ್ ಬಂದಾಗ ಒಂದು 2-3 ಕಾರ್ ಕೇಳಿದೆ, ರೀಸನಬಲ್ ರೇಟ್ಸ್ ಇತ್ತು ಆ್ಯಕ್ಚುಲಿ. ಸೊ ಎಲ್ಲ ಕಾರ್ ಡೀಟೇಲ್ಸು ನೋಡೋಣ, ಒಂದೊಂದಾಗಿ ಎಲ್ಲ ಕಾರ್ ಡೀಟೇಲ್ಸ್ ಬಗ್ಗೆ ತಿಳ್ಕೊಳ್ಳೋಣ, ಮತ್ತು ಪ್ರೈಸಸ್ ಎಲ್ಲನೂ ತಿಳ್ಕೊಳ್ಳೋಣ ಬನ್ನಿ. ಸೊ ಮೊದಲನೇ ಕಾರು ಮರ್ಸಿಡೀಸ್ ಬೆನ್ಸಿಂದ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಖುಷಿ ಅಂತ ಇದ್ದಾರೆ, ಇವರೇ ಬಂದ್ಬಿಟ್ಟು ಇಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆ್ಯಕ್ಚುಲಿ. ಸೊ ಇಲ್ಲಿರೋ ಕಾರ್ ಡೀಟೇಲ್ಸ್ ಎಲ್ಲ ಇವರೇ ಹೇಳ್ತಾರೆ, ಮತ್ತು ಇಲ್ಲಿ ಸೇಲ್ಸ್ ಎಲ್ಲ ಇವರೇ ಹ್ಯಾಂಡ್ಲ್ ಮಾಡೋದು. ಸೊ ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಸೊ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಮ್ಯಾಮ್. ಸರ್ ಇದು ಬೆನ್ಸ್ C180, ಇದು 2004 ಮಾಡಲು, ಸೆಕೆಂಡ್ ಓನರು, 66,000 ಕಿಲೋಮೀಟರ್ಸ್ ಡ್ರಿವೆನ್ ಆಗಿದೆ. ಇದು ಇನ್ಶೂರೆನ್ಸ್ ಎಲ್ಲ ಇದೆಯಾ ಮ್ಯಾಮ್? ಸರ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ. ಹಾಂ. ಎಷ್ಟನೇ ಓನರ್ ಗಾಡಿ ಇದು? ಸರ್ ಸೆಕೆಂಡ್ ಓನರ್ ವೆಹಿಕಲ್, ತುಂಬಾ ಕ್ಲಾಸ್ ಆಗಿದೆ ವೆಹಿಕಲ್, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸಿಂಗಲ್ ಸ್ಕ್ರಾಚ್ ಇಲ್ಲ. ಓಕೆ. ಟೈರ್ಸ್ ಕೂಡ ಬ್ರಾಂಡ್ ನ್ಯೂ ಟೈರ್ಸ್. ಬ್ರಾಂಡ್ ನ್ಯೂ ಟೈರ್ಸ್. ಓಕೆ. ಸೊ ಹಿಂದೆನೂ ನೋಡ್ಕೊಳ್ಳಿ. ಇದು ಎಷ್ಟು ಮ್ಯಾಮ್ ಇದು ಕೋಟ್ ಮಾಡ್ತೀರಾ ಪ್ರೈಸು? ಸರ್ ಇದು ಬಂದು 4 lakhs ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ ಆಗುತ್ತೆ ಸರ್, ಹೆಚ್ಚು ಕಮ್ಮಿ ಏನಿಲ್ಲ. ಓಕೆ. ಇದು ಮೈಲೇಜ್ ಎಲ್ಲ ಎಷ್ಟು ಕೊಡ್ಬೋದು ಈ ಗಾಡಿದು? ಸರ್ ಇದು ಮೈಲೇಜ್ ಬಂದು 12 ಬರುತ್ತೆ ಸರ್. 12 ಬರುತ್ತಾ? ಓಕೆ. ಸೊ ಚೆನ್ನಾಗಿದೆ, ಲಕ್ಸುರಿಯಸ್ ಗಾಡಿ. ಒಂದು 4 lakhs ಒಳಗೆ ಸಿಕ್ಕರೆ ತುಂಬ ಚೆನ್ನಾಗಿದೆ ಗಾಡಿ ಇದು. ಸೊ ನೋಡ್ಬೋದು, ಲಕ್ಸುರಿ ಗಾಡಿ ಯಾರು ನೋಡ್ತಿದ್ರೆ ಮರ್ಸಿಡೀಸ್ ಬೆಂಜಲ್ಲೆಲ್ಲ ಈ ಗಾಡಿ ತುಂಬ ಚೆನ್ನಾಗಿದೆ. ಕಂಡೀಷನ್ ಕೂಡ ನೋಡ್ತಿರ್ಬೋದು. ಮೇಜರಾಗಿ ಏನು ಡೆನ್ಸು ಸ್ಕ್ರ್ಯಾಚಸ್ ಹತ್ತಿರ ಏನಿಲ್ಲ, ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ, ಬಟ್ ಮೇಜರಾಗಿ ಏನೋ ಪ್ರಾಬ್ಲಮ್ಸ್ ಎಲ್ಲ ಇಲ್ಲ. ತುಂಬ ಚೆನ್ನಾಗಿದೆ ಈ ಕಾರು, ನೋಡ್ಕೊಬೋದು. ಸೊ ಹಿಂದೆನೂ ಒಂದು ಸತಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಇದರಲ್ಲಿ ಏನೇನು ಆಪ್ಷನ್ಸ್ ಬರ್ಬೋದು ಮ್ಯಾಮ್? ಸರ್ ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಇದೆ. ಹಾಂ. ಇದು ಆಕ್ಚುಲಿ ಬೇಸಿಕ್ ಮಾಡೆಲ್ ಸರ್. ಬೇಸಿಕ್ ಮಾಡೆಲ್. ಓಕೆ. ತುಂಬ ಲಕ್ಸುರಿಯಸ್ ಆಗಿದೆ ಕಾರು, ಒಳಗೆಲ್ಲ ತುಂಬ ಚೆನ್ನಾಗಿದೆ. ಓಕೆ. ಸೊ ನೆಕ್ಸ್ಟ್ ಗಾಡಿಗೆ ಬಂದುಬಿಡೋಣ. i10 ಡೀಟೇಲ್ಸ್ ಹೇಳಿ ಮ್ಯಾಮ್. ಸರ್ ಇದು i10 ಎರಾ ವೆಹಿಕಲ್, 2010 ಮಾಡಲು, ಸೆಕೆಂಡ್ ಓನರು, 46,000 ಕಿಲೋಮೀಟರ್ಸ್ ಡ್ರಿವೆನ್ ಆಗಿದೆ. ಸೊ ಗಾಡಿ ಟೈರ್ಸ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಆ್ಯಕ್ಚುಲಿ. ಹಿಂದೆನೂ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಹಿಂದೆ ಪ್ರೊಫೈಲು ನೋಡ್ತಿರ್ಬೋದು. ಸ್ಪೀಕರ್ಸ್ ಎಲ್ಲ ಇದೆ, ಸೋನಿ ಸ್ಪೀಕರ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದು ಇನ್ಶೂರೆನ್ಸ್ ಎಲ್ಲ ಹೆಂಗೆ? ಸರ್ ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿ ಇದೆ, ತುಂಬಾ ಚೆನ್ನಾಗಿದೆ, ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್ ಎಲ್ಲ, ಕಂಪನಿ ಮೇಂಟೆನೆನ್ಸ್, ಫುಲ್ ಮೇಂಟೈನ್ ವೆಹಿಕಲ್. ಸೊ ಇದು ಪ್ರೈಸ್ ಬಂದು ಸರ್ 280 ನೆಗೋಷಿಯಬಲ್. 280 ನೆಗೋಷಿಯಬಲ್. ಇದು ಪೆಟ್ರೋಲಾ ಡೀಸೆಲ್? ಪೆಟ್ರೋಲ್ ಅಲ್ಲ, ಎರಾ ಬೇಸಿಕ್ ಮಾಡೆಲ್ ಸರ್. ಇದು ಮೈಲೇಜ್ ಎಷ್ಟು ಕೊಡ್ಬೋದು? ಸರ್ ಇದು ಬರುತ್ತೆ 15-16 ಬರುತ್ತೆ ಸರ್. 15-16 ಬರುತ್ತೆ. ಸೊ ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ಸೀಟ್ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿದೆ. i10 ಅಂತ ಬರೆದಿರೋದು. ಸೊ ಇದರಲ್ಲಿ ಟಚ್ ಸ್ಕ್ರೀನ್ ಎಲ್ಲ ಇದೆ, ನೋಡ್ತಿರ್ಬೋದು. AC ಇದೆ, ಮತ್ತು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಪವರ್ ವಿಂಡೋಸ್ ಬರುತ್ತೆ ನಿಮಗೆ, ಪವರ್ ಸ್ಟೇರಿಂಗ್ ಇದೆ. ತುಂಬ ಚೆನ್ನಾಗಿದೆ ಈ ಕಾರು. ಸೈಡ್ ಪ್ರೊಫೈಲಲ್ಲೂ ಏನೂ ಆ ಥರ ಪ್ರಾಬ್ಲಮ್ ಇಲ್ಲ. ಎಲ್ಲ ಕಡೆನೂ ನಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಬರುತ್ತೆ. ಹಿಂದೆನೂ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ನೆಕ್ಸ್ಟ್ ಗಾಡಿಗೆ ಹೋಗ್ಬಿಡೋಣ. ನೆಕ್ಸ್ಟ್ ಗಾಡಿ ಇದು ಯಾವ ಗಾಡಿ ಮ್ಯಾಮ್? ಸರ್ ನೆಕ್ಸ್ಟ್ ವೆಹಿಕಲ್ ಬಂದು ನಮ್ದು ಫ್ಲೂಟಿಕ್, ಇದು SX 1.6 ವರ್ನಾ ಫ್ಲೂಟಿಕ್ ಅಲ್ಲ? 13 ಮಾಡೆಲ್ ಸರ್. ಓಕೆ. ಇದಕ್ಕೆ ಇನ್ಶೂರೆನ್ಸ್ ಎಲ್ಲ ಇದೆಯಾ? ಸರ್ ಇದಕ್ಕೆ ಇನ್ಶೂರೆನ್ಸ್ ಎಲ್ಲ ಇದೆ. ಸೆಕೆಂಡ್ ಓನರು, 87,000 ನೆಗೋಷಿಯಬಲ್ ಇದು. 87,000 ಕಿಲೋಮೀಟರ್ಸ್ ಡ್ರಿವೆನ್ ಆಗಿದೆ. 87,000 ಕಿಲೋಮೀಟರ್ಸ್ ಡ್ರಿವೆನ್ ಆಗಿದೆ. ಇದು ಪ್ರೈಸ್ ಬಂದು 575 ನೆಗೋಷಿಯಬಲ್ ಸರ್. 575 ನೆಗೋಷಿಯಬಲ್. ಇದು ಡೀಸೆಲಾ?
ಇದು ಡೀಸೆಲ್ ವೆಹಿಕಲ್ ಸರ್. ಡೀಸೆಲ್ ವೆಹಿಕಲ್. ಮೈಲೇಜ್ ಎಷ್ಟು ಕೊಡ್ಬೋದು ಈ ಗಾಡಿದು? ಸರ್ ಇದು ಡೀಸೆಲ್ ವೆಹಿಕಲ್ ಇದು 14-13 ಬರುತ್ತೆ ಸರ್. ಓಕೆ. ಸೊ ಟೈರ್ ಕೂಡ ನೋಡ್ತಿರ್ಬೋದು, ಬ್ರ್ಯಾಂಡ್ ನ್ಯೂ ಬ್ರಿಡ್ಜ್ಸ್ಟೋನ್ ಟೈರ್. ಸೊ ಬ್ರಿಡ್ಜ್ಸ್ಟೋನ್ ಟೈರ್ಸ್ ಅಂದರೆ ಒಂದು ಒಳ್ಳೆ ಕಂಪನಿ ಟೈರ್ಸ್ ಅಂತ ಹೇಳ್ಬೋದು. ಬರುತ್ತೆ. ಲಾಂಗ್ 16 ತನಕ ಬರುತ್ತೆ ಸರ್. ಲಾಂಗ್ 16 ತನಕ ಬರುತ್ತೆ. ಓಕೆ. ಸೊ ಸೈಡ್ ಪ್ರೊಫೈಲ್ಸ್ ಎಲ್ಲ ನೋಡಾಯಿತು, ಇಂಟೀರಿಯರ್ಸ್ ಎಲ್ಲ ನೋಡೋಣ ಹೇಗಿದೆ ಅಂತ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದೆ. ಇದು ವೆಲ್ ಮೇಂಟೈನ್ ವೆಹಿಕಲ್ ಸರ್. ಹೌದಾ? ಎಷ್ಟನೇ ಓನರ್ ಅಂದರೆ ಈ ಗಾಡಿದು? ಸರ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಓಕೆ. ಸೊ ನೋಡ್ಬೋದು. ನಮ್ಗೆ ಸ್ಟೇರಿಂಗಲ್ಲೇ ನಮಗೆ ಎಲ್ಲ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಕಾಲ್ ಪಿಕ್ ಮಾಡೋದು, ಕಾಲ್ ಎಂಡ್ ಮಾಡೋ ಆಪ್ಷನ್ಸು, ಮತ್ತು ಏರ್ ಬ್ಯಾಗ್ಸ್ ಇದೆ, ವಾಲ್ಯೂಮ್ ಕಂಟ್ರೋಲ್ಸ್ ಇದೆ ಸ್ಟೇರಿಂಗಲ್ಲಿ. ಮತ್ತು ಇದು ಇಂಜಿನ್ ಸ್ಟಾರ್ಟ್ ಸ್ಟಾಪು, ಪುಷ್ ಬಟನ್ನು, ಕೀ ಇಲ್ಲ ನಿಮಗೆ, ಇಂಜಿನಲ್ಲೇ ಸ್ಟಾರ್ಟ್ ಸ್ಟಾಪ್ ಬರುತ್ತೆ. ಮತ್ತು ಟಚ್ ಸ್ಕ್ರೀನ್ ಇದೆ, ರಿವರ್ಸ್ ಕ್ಯಾಮ್ರಾ ಒಂದು ಬರುತ್ತೆ. ಇದು ಆಟೋಮೆಟಿಕ್ ಗಾಡಿ. ಸೊ ನೋಡ್ತಿರ್ಬೋದು, ಆಟೋಮೆಟಿಕ್ ಗಾಡಿ ಯಾರೋ ನೋಡ್ತಿದ್ರೆ ಈ ಗಾಡಿ ನೋಡ್ಬೋದು. ತುಂಬ ಚೆನ್ನಾಗಿದೆ ಗಾಡಿ ಇದು. 2 ಏರ್ ಬ್ಯಾಗ್ಸ್ ಬರುತ್ತೆ ಮುಂದೆ, ಎಲ್ಲ ಕಡೆ ಪವರ್ ವಿಂಡೋಸ್ ಬರುತ್ತೆ. ಒಂಥರ ಟಾಪ್ ಮಾಡಲ್ ಅಂತಲೇ ಇರ್ಬೋದು. ಎಲ್ಲ ಆಪ್ಷನ್ಸು ನಿಮಗೆ ಸಿಕ್ಬಿಡುತ್ತೆ. ಸೊ ಇಂಟೀರಿಯರ್ಸ್ ಅಂತೂ ಸೂಪರ್ ಆಗಿದೆ. ಪ್ರೈಸ್ ಏನು ಹೇಳಿದ್ರಿ ಇದನ್ನು? ಸರ್ ಪ್ರೈಸ್ ಬಂದು 575, ಹೆಚ್ಚು ಕಮ್ಮಿ ಆಗುತ್ತೆ ಸರ್, ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಆಗುತ್ತೆ. ಸೊ ಓಕೆ. ಸೊ ನೆಕ್ಸ್ಟ್ ಗಾಡಿಗೆ ಬರೋಣ. ಇದು ಯಾವ್ದು ಮ್ಯಾಮ್? ಸರ್ ನೆಕ್ಸ್ಟ್ ವೆಹಿಕಲ್ ಬಂದು ನಮ್ಮದು i20 ಮ್ಯಾಗ್ನಾ. ಓಕೆ. 2011 ಮಾಡೆಲ್, ಸಿಂಗಲ್ ಓನರ್ ಸರ್ ವೆಹಿಕಲ್ ಇದು. ಇದು 33,000 ಕಿಲೋಮೀಟರ್ಸ್ ಅಷ್ಟೇ ಡ್ರಿವೆನ್ ಆಗಿರೋದು, ಓಡಿರೋದು. ಇನ್ಶೂರೆನ್ಸ್ ಎಲ್ಲ ಇದೆಯಾ ಇದಕ್ಕೆ? ಸರ್ ಇದು ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್ ಇನ್ಶೂರೆನ್ಸ್ ಇದೆಯಾ? ಸರ್ ಇನ್ಶೂರೆನ್ಸ್ ಕಾಂಪ್ರಿಹೆನ್ಸಿವ್ ಇದೆ. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಇದು ಮೈಲೇಜ್ ಎಷ್ಟು ಕೊಡ್ಬೋದು? ಸರ್ ಇದು ಬರುತ್ತೆ 18 ಬರುತ್ತಾ? ಓಕೆ ಓಕೆ. ಸೂಪರ್. ಕಾರ್ ಕೂಡ ಒಂದು ಒಳ್ಳೆ ಕಂಡೀಷನ್ ಇದೆ, ಸ್ಕ್ರಾಚಸ್ ಆಗಲಿ ಯಾವುದೂ ಇಲ್ಲ. ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್. ಎಲ್ಲ ಕಡೆನೂ ಬ್ರ್ಯಾಂಡ್ ನ್ಯೂ ಟೈರ್ಸ್ ಬರುತ್ತೆ. ಇದು ಬ್ರ್ಯಾಂಡ್ ನ್ಯೂ ಟೈರ್ಸ್, ಸ್ಟೆಪ್ನಿ ಸೇರಿ ಬ್ರ್ಯಾಂಡ್ ನ್ಯೂ, ಅನ್ಯೂಸ್ ಸ್ಟೆಪ್ನಿ ಇದು. ಓಕೆ ಓಕೆ, ಅದು ನೋಡೋಣ. ಸೊ ಇಂಟೀರಿಯರ್ಸ್ ನೋಡ್ಕೊಳ್ಳಿ ಇದರಲ್ಲಿ ಹೆಂಗಿದೆ ಅಂತ. ಸೀಟ್ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿದೆ. ಯಾವುದೇ ಮೇಜರಾಗಿ ಸ್ಕ್ರ್ಯಾಚಸ್, ಡೆಂಟ್ಸ್ ಆಗಲಿ ಏನೂ ಇಲ್ಲ. ಎಕ್ಸ್ಟೀರಿಯರಲ್ಲೂ ಇಂಟೀರಿಯರ್ಸಲ್ಲೂ ನೋಡ್ಬೋದು. ತುಂಬ ಚೆನ್ನಾಗಿದೆ. ಅಂದರೆ ಅರ್ಥ ಏನಂದರೆ ಸೀಟಿಂಗ್ ಕವರ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ವೆಲ್ ಮೇಂಟೈನ್ ಮಾಡಿರ್ತಾರೆ ಒಳಗೆಲ್ಲ. ಸೊ ಇದೆಲ್ಲ ನಮ್ಮ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಮತ್ತು ಎಲ್ಲ ಕಡೆ ನಮ್ಮ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಇದೆ ಆಪ್ಷನ್ಸು. ಸೊ ಹಿಂದೆ ನೋಡ್ತಿರ್ಬೋದು ಹೇಗಿದೆ ಅಂತ. ಸ್ಟೆಪ್ನಿ ಇಲ್ಲ, ಸ್ಟೆಪ್ನಿ ಇದೆ, ಅನ್ಯೂಸ್ ಸ್ಟೆಪ್ನಿ. ಅನ್ಯೂಸ್ ಸ್ಟೆಪ್ನಿ. ಸೊ ನೋಡ್ತಿರ್ಬೋದು ಅನ್ಯೂಸ್ ಸ್ಟೆಪ್ನಿ. ಹೊಸ ಟೈರ್ಸ್ ಎಲ್ಲ ಹಂಗೆ ಇದೆ ಇನ್ನು ಅನ್ಯೂಸ್ಡು. ಇದು ಪ್ರೈಸ್ ಎಷ್ಟು ಮ್ಯಾಮ್ ಕೋಟ್ ಮಾಡ್ತಿರೋದು? ಸರ್ 450 ಹೇಳ್ತಾ ಇದ್ರೆ ಹೆಚ್ಚು ಕಡಿಮೆ ಆಗುತ್ತೆ. 450 ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ಅಂತೂ ಮಸ್ತಾಗಿದೆ. i20 ಯಾರು ನೋಡ್ತೀರಾ ಈ ಗಾಡಿ ನೋಡ್ಬೋದು. ನೆಕ್ಸ್ಟ್ ಗಾಡಿ ಪೋಲೋ ಇದೆ. ಪೋಲೋ ತುಂಬ ಜನ ಕೇಳ್ತಿದ್ರು. ಪೋಲೋ ಡೀಟೇಲ್ಸ್ ಹೇಳಿ ಮ್ಯಾಮ್. ಸರ್ ಇದು ಪೋಲೋ ಹೈಲೈನ್ ಸರ್. ಇದು 2012 ಮಾಡೆಲು, ಸೆಕೆಂಡ್ ಓನರು. ತುಂಬಾ ಚೆನ್ನಾಗಿದೆ ಇದು ವೆಹಿಕಲ್. 83,000 ಕಿಲೋಮೀಟರ್ಸ್ ಡ್ರಿವೆನ್ ಆಗಿದೆ. ಡೀಸೆಲ್ ವೆಹಿಕಲ್ ಸರ್. ಡೀಸೆಲ್ ವೆಹಿಕಲ್. ಓಕೆ. ಸೊ ಟೈರ್ಸ್ ಕೂಡ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ತುಂಬ ಚೆನ್ನಾಗಿದೆ. ಇನ್ಶೂರೆನ್ಸ್ ಎಲ್ಲ ಇದೆಯಾ ಮ್ಯಾಮ್? ಇನ್ಶೂರೆನ್ಸ್ ಎಲ್ಲ ಕಾಂಪ್ರಿಹೆನ್ಸಿವ್ ಸರ್. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಡೀಸೆಲ್ ವೆಹಿಕಲ್ ಗಾಡಿ. ಇದು ಮೈಲೇಜ್ ಎಷ್ಟು ಕೊಡ್ಬೋದು? ಸರ್ ಇದು ಮೈಲೇಜ್ ಬರುತ್ತೆ ಸರ್ 17-18 ಬರುತ್ತೆ. ಓಕೆ ಓಕೆ. ಸೊ ಈ ಗಾಡಿ ನೋಡ್ತಿರ್ಬೋದು, ಪವರ್ ವಿಂಡೋಸ್ ಇದೆ ಇದಕ್ಕೆ, ಮತ್ತು ಮಿರರ್ ಅಡ್ಜಸ್ಟ್ ಮಾಡೋದು. ಹೈಲೈನ್ ಮಾಡೆಲ್ ಸರ್, ಟಾಪ್ ಎಂಡ್ ಮಾಡೆಲ್ ಇದು. ಸೊ ಇಲ್ಲೇ ನಮಗೆ ಲಾಕ್ ಸಿಸ್ಟಮ್ ಇದೆ, ಮತ್ತು ಮಿರರ್ ಅಡ್ಜಸ್ಟ್ಮೆಂಟ್ ಆಪ್ಷನ್ ಇದೆ. 2 ಏರ್ ಬ್ಯಾಗ್ಸ್ ಬರುತ್ತೆ ಫ್ರಂಟಲ್ಲಿ, ಮತ್ತು ಪವರ್ ಸ್ಟೇರಿಂಗ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಇದೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇದೆ. ಸೀಟಿಂಗು ತುಂಬ ಚೆನ್ನಾಗಿದೆ, ಒಂಥರ ಒಳ್ಳೆ ಕ್ವಾಲಿಟಿ ಸೀಟ್ಸ್ ಅಂತ ಹೇಳ್ಬೋದು. ಇಂಟೀರಿಯರ್ಸ್ ಎಲ್ಲ ಏನು ಡ್ಯಾಮೇಜ್ ಇಲ್ಲ, ತುಂಬ ಚೆನ್ನಾಗಿದೆ ಗಾಡಿ. ರೆಡ್ ಕಲರು. ಸೊ ಹಿಂದೆ ಪ್ರೊಫೈಲ್ ನೋಡ್ಕೊಳ್ಳಿ. ಸೊ ಹಿಂದೆನೂ ನಮಗೆ ಯಾವುದೇ ಸ್ಕ್ರ್ಯಾಚಸ್ ಆಗಲಿ ಯಾವುದೂ ಇಲ್ಲ ಇದು ಈ ಗಾಡಿಯಲ್ಲಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ರೆಡ್ ಕಲರ್ ಗಾಡಿ ಇದು. ಇದು ಪ್ರೈಸ್ ಎಷ್ಟು ಕೊಟ್ಟು ಮಾಡ್ತಿರೋದು? ಸರ್ ಇದು 485 ನೆಗೋಷಿಯಬಲ್. 485 ನೆಗೋಷಿಯಬಲ್ ಗಾಡಿ ಇದು. ಓಕೆ. ಸೊ ಮೈಲೇಜ್ ಎಷ್ಟು ಕೊಡುತ್ತೆ ಅಂದರೆ ಇದು? ಸರ್ ಇದು 83,000 ಕಿಲೋಮೀಟರ್ಸ್. 83,000 ಕಿಲೋಮೀಟರ್. ಅಲ್ಲಲ್ಲ, ಮೈಲೇಜ್ ಎಷ್ಟು ಕೊಡುತ್ತೆ ಅಂತ. ಮೈಲೇಜ್ 18 ಬರುತ್ತೆ ಸರ್. 18 ಬರುತ್ತಾ? ಓಕೆ. ಸೊ ನೆಕ್ಸ್ಟ್ ಗಾಡಿಗೆ ಹೋಗೋಣ. ಸರ್ ನನ್ನ ನೆಕ್ಸ್ಟ್ ವೆಹಿಕಲ್ ಬಂದು ಬೀಟ್ LS ಡೀಸೆಲ್ ವೆಹಿಕಲ್. 2012 ಮಾಡೆಲ್, ಸೆಕೆಂಡ್ ಓನರ್. 60,000 ಕಿಲೋಮೀಟರ್ಸ್ ಡ್ರಿವೆನ್ ಆಗಿದೆ. ಓಕೆ. 60,000 ಕಿಲೋಮೀಟರ್ಸ್ ಓಡಿದೆ. ಸೊ ಇದು ವೆಹಿಕಲ್ ಪ್ರೈಸ್ ಬಂದು 3 lakhs ಹೇಳ್ತಾ ಇದ್ರೆ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಹೆಚ್ಚು ಕಡಿಮೆ ಆಗುತ್ತೆ. 3 lakhs ಹೇಳ್ತಿದ್ದಾರೆ, 3 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ ಈ ಗಾಡಿ. ಸೊ ಹಿಂದೆನೂ ನೋಡ್ತಿರ್ಬೋದು, ನಮಗೆ ಇಲ್ಲಿ ಸ್ಪೀಕರ್ಸ್ ಕೂಡ ಎಲ್ಲ ಬರುತ್ತೆ. ಹಿಂದೆನೂ ಒಳ್ಳೆ ಕಂಡೀಷನ್ ಇದೆ, ನೋಡ್ತಿರ್ಬೋದು ಗಾಡಿ.
ಸರ್ ಅಲ್ಲಿ ಸರ್ ಸೊ ಟೈರ್ಸ್ ಕೂಡ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಅವ್ರು ಹೇಳ್ತಾರೆ ನೋಡಿ ನಿಮಗೆ ಡೀಟೇಲ್ಸ್. SX4 ಇದೆ ಒಂದು ಗ್ರೇ ಕಲರ್. ಸೊ ಮುಂದೆ ಪ್ರೊಫೈಲ್ ನೋಡ್ಕೊಳ್ಳಿ. ಮುಂದೆ ಪ್ರೊಫೈಲಲ್ಲಿ ನಮಗೆ ಸ್ಕ್ರಾಚಸ್ ಆಗಲಿ ಡೆಂಟ್ಸ್ ಆಗಲಿ ಯಾವುದೂ ಇಲ್ಲ. ಸೈಡ್ ಪ್ರೊಫೈಲಲ್ಲೂ ನಮಗೆ ಸ್ಕ್ರಾಚಸ್ ಡೆಂಟ್ಸ್ ಆಗಲಿ ಯಾವುದೂ ಇಲ್ಲ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇಂಟೀರಿಯರ್ಸ್ ನೋಡೋಣ, ಏನೇನು ಆಪ್ಷನ್ಸ್ ಇದೆ ಎಲ್ಲನೂ ತಿಳ್ಕೊಳ್ಳೋಣ. ಸೊ ಮುಂದೆ ನಮಗೆ ಪವರ್ ವಿಂಡೋಸ್ ಬರುತ್ತೆ. ಇದು ಮ್ಯಾನ್ಯುಯಲಾಗಿ ಅಡ್ಜಸ್ಟ್ ಮಾಡೋ ಮಿರರ್ಸು. ಮತ್ತು ಇದು ಪವರ್ ಸ್ಟೇರಿಂಗ್ ಬರುತ್ತೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ, ಮ್ಯೂಸಿಕ್ ಕಂಟ್ರೋಲ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಆಟೋಮೆಟಿಕ್ AC ಇಂಟೀರಿಯರ್ಸ್ ಎಲ್ಲ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಲೆದರ್ ಸೀಟ್ಸ್ ತುಂಬಾ ಚೆನ್ನಾಗಿದೆ ಸರ್. ಲೆದರ್ ಸೀಟ್ಸ್ ಕಂಪನಿ ಸೀಟ್ಸೇ ಅನ್ಕೊಂತೀನಿ. ಇದು ತುಂಬ ಚೆನ್ನಾಗಿದೆ. ವಾಷಬಲ್ ಸೀಟ್ಸ್. ಓಕೆ, ವಾಷಬಲ್ ಸೀಟ್ಸ್. ಫೈನ್. ಓಕೆ, ಸೊ ನೆಕ್ಸ್ಟ್ ಗಾಡಿಗೆ ಹೋಗೋಣ. ಸರ್ ನಮ್ಮ ನೆಕ್ಸ್ಟ್ ವೆಹಿಕಲ್ ಬಂದು ಫೋರ್ಡ್ ಫಿಯೆಸ್ಟಾ 2012 ಮಾಡೆಲ್ EXI ಸೆಕೆಂಡ್ ಓನರ್ ಪೆಟ್ರೋಲ್ ವೆಹಿಕಲ್ ಸರ್. ಪೆಟ್ರೋಲ್ ವೆಹಿಕಲ್. ಓಕೆ, ಇದಕ್ಕೆ ಇನ್ಶೂರೆನ್ಸ್ ಎಲ್ಲ ಹೆಂಗೆ ಮ್ಯಾಮ್? ಸರ್ ಇದಕ್ಕೆ ಇನ್ಶೂರೆನ್ಸ್ ಇದೆ ಕಾಂಪ್ರೆಹೆನ್ಸಿವ್. 70,000 ಕಿಲೋಮೀಟರ್ಸ್ ಡ್ರಿವೆನ್ ಆಗಿದೆ. 70,000 70,000 ಕಿಲೋಮೀಟರ್ ಓಡಿದೆ ಗಾಡಿ. ಇದು ನೋಡ್ತಿರ್ಬೋದು. ಫೋರ್ಡ್ ಇಂಜಿನೇ ಒಂಥರ ಚೆನ್ನಾಗಿರುತ್ತೆ, ಅಷ್ಟು ಸಕ್ಕತ್ತಾಗಿರುತ್ತೆ. ಈ ಗಾಡಿನೂ ಅಷ್ಟೇ. ಸೈಡಲ್ಲಿ ನಮಗೆ ಸ್ಕ್ರಾಚಸ್ ಡೆಂಟ್ಸ್ ಆಗಲಿ ಏನೂ ಇಲ್ಲ. ಹಿಂದೆನೂ ಯಾವುದೇ ಥರದ ಸ್ಕ್ರಾಚಸ್ ಏನೂ ಇಲ್ಲ. ಸೈಡ್ ಪ್ರೊಫೈಲಲ್ಲೂ ನಮಗೆ ಯಾವುದೇ ಥರ ಸ್ಕ್ರಾಚಸ್ ಏನೂ ಇಲ್ಲ. ಇದು ಮೈಲೇಜ್ ಎಷ್ಟು ಕೊಡ್ಬೋದು ಮ್ಯಾಮ್? ಸರ್ ಇದು ಬರುತ್ತೆ 11-12 ಬರುತ್ತೆ ಸರ್. 11-12 ಬರುತ್ತೆ. ಓಕೆ, ಸೊ ಇಂಟೀರಿಯರ್ಸಲ್ಲಿ ನೋಡೋಣ. ಇಂಟೀರಿಯರ್ಸಲ್ಲಿ ನೋಡ್ಬೋದು ನಿಮಗೆ ಎಲ್ಲ ಕಡೆ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಇದೆ ನಿಮಗೆ, ಮತ್ತು ಮ್ಯೂಸಿಕ್ ಸಿಸ್ಟಮ್ ಇದೆ, ಟಚ್ ಸ್ಕ್ರೀನ್ ಇದೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇದೆ, AC ಆಪ್ಷನ್ ಇದೆ. ಇದಕ್ಕೂ ಲೆದರ್ ಸೀಟ್ಸ್ ಇದೆ. ಇಂಟೀರಿಯರ್ಸಲ್ಲಿ ನಿಮ್ಗೆ ನೋಡ್ತಿರ್ಬೋದು ಲೆದರ್ ಸೀಟಿಂಗ್ ಕೂಡ ಇದೆ. ತುಂಬ ಚೆನ್ನಾಗಿದೆ, ಬ್ಲ್ಯಾಕ್ ಕಲರು. ಯಾವುದೇ ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಡ್ಯಾಮೇಜ್ ಇಲ್ಲ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಇದು ಫಿಯೆಸ್ಟಾದಲ್ಲಿ ಕ್ಲಾಸಿಕ್ ಸರ್. ಇದು ಫಿಯೆಸ್ಟಾ ಕ್ಲಾಸಿಕ್ಕಾ? ಓಕೆ, ಇದು ಎಷ್ಟು ಕೋಟ್ ಮಾಡ್ತೀರಾ ಪ್ರೈಸು? ಇದು 350 ಹೆಚ್ಚು ಕಡಿಮೆ ನೆಗೋಷಿಯಬಲ್ ಆಗುತ್ತೆ. ಓಕೆ, ಈ ಕಾರ್ ಪ್ರೈಸ್ ಬಂದ್ಬಿಟ್ಟು 3,50,000 ಹೇಳ್ತೀರಾ. 3,50,000 ನೆಗೋಷಿಯಬಲ್ ಆಗುತ್ತೆ. ಸೊ ನೆಕ್ಸ್ಟ್ ಒಂದು ಗಾಡಿ ಇದೆ, ಇನ್ನೊಂದು ವ್ಯಾಗನಾರ್. ಸೊ ವ್ಯಾಗನಾರ್ ಡೀಟೇಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ವ್ಯಾಗನಾರ್ ಡೀಟೇಲ್ಸ್ ಹೇಳಿ ಸರ್. ಇದು ವ್ಯಾಗನಾರ್ VXI ಸರ್. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ. 2006 ಮಾಡೆಲ್, ಸೆಕೆಂಡ್ ಓನರ್. 69,000 ಓಡಿದೆ. 69,000 ಕಿಲೋಮೀಟರ್ಸ್ ಡ್ರಿವೆನ್ ಆಗಿದೆ. ಸಿಲ್ವರ್ ಕಲರ್. ಇದಕ್ಕೂ ಕಾಂಪ್ರೆಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಇದು 190 ಹೇಳ್ತಾ ಇದ್ದಾರೆ ಸರ್, ಹೆಚ್ಚು ಕಮ್ಮಿ ಆಗುತ್ತೆ. 190 ಹೇಳ್ತಿದ್ದಾರೆ. ಸೊ ನೋಡ್ತಿರ್ಬೋದು ಎಲ್ಲ ಪವರ್ ವಿಂಡೋಸ್ ಬರುತ್ತೆ ಇದಕ್ಕೂ. ಮತ್ತು ಪವರ್ ಸ್ಟೇರಿಂಗ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, AC ಇದೆ ಆಪ್ಷನು. ಸೊ ಹಿಂದೆನೂ ನೋಡ್ತಿರ್ಬೋದು ಒಂಥರ ಸೀಟಿಂಗ್ ಎಲ್ಲ ಕೂಡ ಒಂದು ಕುಷನ್ ಸೀಟ್ಸ್ ಥರ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ಗಾಡಿನೂ. ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಡ್ಯಾಮೇಜಸ್ ಎಲ್ಲ ಏನೂ ಇಲ್ಲ. ತುಂಬ ಚೆನ್ನಾಗಿದೆ ಈ ಗಾಡಿ. ಸೊ ಪ್ರೈಸ್ ಬಂದ್ಬಿಟ್ಟು 1,90,000 ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ ಈ ಗಾಡಿನೂ. ನೋಡ್ತಿರ್ಬೋದು ವ್ಯಾಗನಾರ್ ತುಂಬ ಜನ ಕೇಳ್ತಿರೋ ಈ ಗಾಡಿ ನೋಡ್ತಿರ್ಬೋದು. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಒಂದು ಸ್ಯಾಂಟ್ರೋ ಇದೆ. ಇದು ಡೀಟೇಲ್ಸ್ ಹೇಳಿ ಮ್ಯಾಮ್. ಸರ್ ಇದು ಸ್ಯಾಂಟ್ರೋ ಜಿಂಗ್ GLS 2009 ಸೆಕೆಂಡ್ ಓನರ್. 69,000 ಓಡಿದೆ. 69,000 ಕಿಲೋಮೀಟರ್ಸ್ ಡ್ರಿವೆನ್ ಆಗಿದೆ. ಓಕೆ, ಇದು ಕಾಂಪ್ರೆಹೆನ್ಸಿವ್ ಇನ್ಶೂರೆನ್ಸ್ ಇದೆ. GLS ವೇರಿಯಂಟ್. ಓಕೆ, 225 ಹೆಚ್ಚು ಕಮ್ಮಿ ಆಗುತ್ತೆ ಸರ್. 2,25,000 ರೂಪಾಯಿ ಪ್ರೈಸು, ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೋಡ್ತಿರ್ಬೋದು ಸ್ಪೀಕರ್ಸ್ ಎಲ್ಲ ಇದೆ, ಮತ್ತು ಇದು ಪವರ್ ವಿಂಡೋಸ್ ಬರುತ್ತೆ, ಸ್ಟೇರಿಂಗ್ ನೋಡ್ಕೊಳ್ಳಿ, ಮತ್ತು ಮ್ಯೂಸಿಕ್ ಸಿಸ್ಟಮ್ ಇದೆ, AC ಇದೆ. ಸೀಟಿಂಗ್ ಕೂಡ ತುಂಬ ಚೆನ್ನಾಗಿದೆ, ಒಂಥರ ಒಳ್ಳೆ ಕಂಫರ್ಟ್ ಇರೋ ಸೀಟ್ಸ್ ಇದು. ಸೊ ರೂಫಿಂಗಲ್ಲಿ ಸೀಟಿಂಗಲ್ಲಿ ಯಾವುದೇ ಡ್ಯಾಮೇಜಸ್ ಎಲ್ಲ ಇಲ್ಲ. ತುಂಬ ಚೆನ್ನಾಗಿದೆ ಗಾಡಿ. ಇದಕ್ಕೆ ಇನ್ಶೂರೆನ್ಸ್ ಎಲ್ಲ ಹೆಂಗೆ ಸರ್? ಇನ್ಶೂರೆನ್ಸ್ ಕಾಂಪ್ರೆಹೆನ್ಸಿವ್ ಇದೆ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಸೊ ಓಕೆ, ನೆಕ್ಸ್ಟ್ ಗಾಡಿಗೆ ಹೋಗೋಣ. ಸರ್ ನೆಕ್ಸ್ಟ್ ಗಾಡಿ ಬಂದು i10 ಸ್ಪೋರ್ಟ್ಸ್ 1.2 ಸರ್. VT. ಹಾಂ, ಇದು ಡೀಟೇಲ್ಸ್ ಹೇಳಿ ಸರ್. ಇದು i10 ಸ್ಪೋರ್ಟ್ಸ್ VT ವೆಹಿಕಲ್. 2012 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್. 76,000 ಓಡಿದೆ. 76,000 ಕಿಲೋಮೀಟರ್ಸ್ ಡ್ರಿವೆನ್ ಆಗಿದೆ. ಇನ್ಶೂರೆನ್ಸ್ ಈ ಮಂತ್ ಲ್ಯಾಪ್ಸ್ ಆಗಿದೆ ಸರ್. ಬೇಕಾದ್ರೆ ಅವ್ರು ಮಾಡಿಕೊಡ್ತಾರೆ. ಹಾಂ, ಓಕೆ. ಸೊ ಹಿಂದೆ ಈ ಕಡೆ ಈ ಥರ ಇದೆ, ಹಿಂದೆ ಬೇರೆ ಥರ ಇದೆಯಲ್ಲ ಸರ್. VT ಬರೋದೇ ಇಲ್ಲಿ ಸರ್. ಹೌದಾ? ಓಕೆ, ಲೋಗೋ ಬರೋದೇ ಇಲ್ಲಿ. ಸೊ ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ಇದರಲ್ಲಿ ಎಲ್ಲ ಆಪ್ಷನ್ಸ್ ಮ್ಯಾಕ್ಸಿಮಮ್ ಎಲ್ಲ ಬಂದ್ಬಿಡುತ್ತಲ್ಲ ಇದನ್ನು? ಹೌದು, ಇದು ಮಿಡಲ್ ವರ್ಷನ್ ಸರ್, ಸ್ಪೋರ್ಟ್ಸ್. ಓಕೆ, ಸೊ ಇಲ್ಲೇ ನಮಗೆ ಪವರ್ ವಿಂಡೋಸ್ ಬರುತ್ತೆ, ಮಿರರ್ ಅಡ್ಜಸ್ಟ್ ಮಾಡ್ಕೊಳ್ಳೋ ಆಪ್ಷನ್ಸ್ ಇದೆ, ಮತ್ತು ಪವರ್ ಸ್ಟೇರಿಂಗ್ ಇದೆ. ಇದರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇದೆ, AC ಇದೆ. ಸ್ಟೇರಿಂಗ್ ಕೂಡ ತುಂಬ ಚೆನ್ನಾಗಿದೆ. ಸೀಟ್ಸ್ ಕೂಡ ನೋಡ್ತಿರ್ಬೋದು, ಲೆದರ್ ಸೀಟಿಂಗ್ ಇದು.
ರೆಡ್ ವಿತ್ ಬ್ಲ್ಯಾಕ್ ಒಂಥರ ಮ್ಯಾಚಿಂಗ್ ಕಲರ್ ಅಂತಲೇ ಹೇಳ್ಬೋದು. ಇದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಡ್ಯಾಮೇಜಸ್ ಎಲ್ಲ ಏನಿಲ್ಲ. ಇದು ಪೆಟ್ರೋಲ್ ವೆಹಿಕಲ್ ಇದು. ಹೌದು ಸರ್, ಪೆಟ್ರೋಲ್. ಮೈಲೇಜ್ ಎಷ್ಟು ಕೊಡ್ಬೋದು ಮ್ಯಾಮ್ ಸರ್ ಇದ್ರದ್ದು? ಇದು 16, 17, 18 ತನಕ ಬರುತ್ತೆ. ಪ್ರೈಸ್ ಎಷ್ಟು ಇದು? ಸರ್ ಇದು ಪ್ರೈಸ್ ಬಂದು 375 ನೆಗೋಷಿಯಬಲ್ ಸರ್. ಓಕೆ, ಪ್ರೈಸ್ ಬಂದ್ಬಿಟ್ಟು 3,75,000 ರೂಪಾಯಿ ನೆಗೋಷಿಯಬಲ್ ಆಗುತ್ತೆ ಗಾಡಿ. ಸೊ ಟೈರ್ಸ್ ಕೂಡ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಆ್ಯಕ್ಚುಲಿ. 1.2 ಇಂಜಿನ್ ಇದು. ಓಕೆ, ಗಾಡಿ RXT ಬೇಸಿಕ್ ಮಾಡಲ್ಸ್ ಇದು. 2016 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲು, 26,000 ಕಿಲೋಮೀಟರ್ಸ್ ಡ್ರಿವೆನ್ ಆಗಿದೆ. ಬರೀ 26,000 ಅಷ್ಟೇ ಓಡಿರೋದು. ಇದು ಪ್ರೈಸ್ ಬಂದು 350 ಹೇಳ್ತಾ ಇದ್ರೆ, ಹೆಚ್ಚು ಕಮ್ಮಿ ಆಗುತ್ತೆ. ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಪ್ರೈಸ್ ಬಂದ್ಬಿಟ್ಟು 3,50,000 ಹೆಚ್ಚು ಕಡಿಮೆ ಆಗುತ್ತೆ. ಈ ಗಾಡಿದು ಇಂಟೀರಿಯರ್ಸ್ ಎಲ್ಲ ನೋಡೋಣ ಏನೇನು ಆಪ್ಷನ್ಸ್ ಇದೆ ಅಂತಲ್ಲ. ಸೊ ಇಂಟೀರಿಯರ್ಸಲ್ಲಿ ನಿಮಗೆ ಟಚ್ ಸ್ಕ್ರೀನ್ ಬರುತ್ತೆ ಇದರಲ್ಲಿ. ಮತ್ತು ನಿಮಗೆ ಪವರ್ ವಿಂಡೋಸ್ ಇದೆಯಾ ಇದಕ್ಕೆ? ಪವರ್ ವಿಂಡೋಸ್ ಇಲ್ಲ ಇದಕ್ಕೆ. ಮತ್ತು ನಿಮಗೆ AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಲೆದರ್ ಸೀಟಿಂಗ್ ಕೂಡ ನಿಮ್ಮ ಕುಷನ್ ಸೀಟಿಂಗ್ ಬರುತ್ತೆ. ಈ ಗಾಡಿನೂ ತುಂಬ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ ಎಲ್ಲನೂ. ಓಕೆ, ಇದು ಮೈಲೇಜ್ ಎಷ್ಟು ಬರ್ಬೋದು? ಸರ್ ಇದು 15, 16 ಬರುತ್ತೆ. 16 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಗಾಡಿ ಇದೆ ಸ್ವಿಫ್ಟು. ಸರ್ ನಮ್ಮ ನೆಕ್ಸ್ಟ್ ವೆಹಿಕಲ್ ಬಂದು ಸ್ವಿಫ್ಟ್ VXI 2010 ಮಾಡೆಲ್, ಸೆಕೆಂಡ್ ಓನರ್, 73,000 ಕಿಲೋಮೀಟರ್ಸ್ ಡ್ರಿವೆನ್. ಇದು ಇನ್ಶೂರೆನ್ಸ್ ಬಂದು ಕಾಂಪ್ರೆಹೆನ್ಸಿವ್ ಇದೆ. ಓಕೆ, ಸೊ ಸೈಡ್ ಪ್ರೊಫೈಲ್ಸ್ ಎಲ್ಲ ನೋಡ್ಕೊಳ್ಳಿ ಹೇಗಿದೆ ಅಂತ. ಸೈಡ್ ಪ್ರೊಫೈಲ್ ನಮಗೆ ಸ್ಕ್ರ್ಯಾಚಸ್ ಆಗಲಿ ಡೆನ್ಸ್ ಆಗಲಿ ಆ ಥರ ಯಾವುದೂ ಇಲ್ಲ, ತುಂಬ ಚೆನ್ನಾಗಿದೆ. ಟೈರ್ಸ್ ಕೂಡ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದು ಆ್ಯಕ್ಚುಲಿ. ಇನ್ನೇನೋ ನಮ್ಗೆ ಸ್ಪೀಕರ್ಸ್ ಬರುತ್ತೆ, ಪಯೋನಿಕ್ ಸ್ಪೀಕರ್ಸ್ ಅಂತ. ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ನಮಗೆ ಮುಂದೆ ಪವರ್ ವಿಂಡೋಸ್ ಬರುತ್ತೆ ಇದರಲ್ಲಿ. ಮ್ಯೂಸಿಕ್ ಸಿಸ್ಟಮ್ ಇದೆ, ಸೊ ನೋಡ್ತಿರ್ಬೋದು. ಮತ್ತು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ AC ಇದೆ. ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಇದೆ. ಸೀಟ್ ಕೂಡ ಕುಷನ್ ಸೀಟಿಂಗ್ ಇದು ನೋಡ್ತಿರ್ಬೋದು. ಈ ಗಾಡಿನೂ ತುಂಬ ಚೆನ್ನಾಗಿದೆ. ಇದು ಡೀಸೆಲ್ ಗಾಡಿನಾ ಮ್ಯಾಮ್? ಸರ್ ಡೀಸೆಲ್ ಪೆಟ್ರೋಲ್ ಅದು? ಇದು ಪೆಟ್ರೋಲ್ ಸರ್, ಪೆಟ್ರೋಲ್ VXI. ಮೈಲೇಜ್ ಎಷ್ಟು ಬರ್ಬೋದು ಇದು? ಸರ್ ಇದು ಬಂದು 19 ಬರುತ್ತೆ. 20 ಬರುತ್ತೆ ಸರ್. ಓಕೆ, ಪ್ರೈಸ್ ಕೋಟ್ ಮಾಡ್ತಿರೋದು ಎಷ್ಟು? 350 ಹೇಳ್ತಾ ಇದ್ರೆ, ಹೆಚ್ಚು ಕಮ್ಮಿ ಆಗುತ್ತೆ. ಹೆಚ್ಚು ಕಡಿಮೆ ಆಗುತ್ತೆ. ಸೊ 3,50,000 ಹೆಚ್ಚು ಕಡಿಮೆ ಆಗುತ್ತೆ ಗಾಡಿ. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು. ಇದೇ ಡೀಟೇಲ್ಸ್ ಇದೆ ಸರ್. ನಮ್ಮ ನೆಕ್ಸ್ಟ್ ವೆಹಿಕಲ್ ಬಂದು ಬೀಟ್ ಪೆಟ್ರೋಲ್ ವೆಹಿಕಲ್ ಸರ್. ಇದು 2010 ಮಾಡೆಲು, ಸೆಕೆಂಡ್ ಓನರು, 40,000 ಕಿಲೋಮೀಟರ್ಸ್ ಅಷ್ಟೇ ಡ್ರಿವೆನ್ ಆಗಿರೋದು. ಓಕೆ, ಇಂಟೀರಿಯರ್ಸ್ ತುಂಬಾ ನೀಟ್ ಆಗಿದೆ, ಕ್ಲೀನ್ ಆಗಿದೆ. ವೆಹಿಕಲ್ ಅಲ್ಲಿ ಸಿಂಗಲ್ ಸ್ಕ್ರಾಚ್ ಇಲ್ಲ. ಓಕೆ, ಸೊ ಗಾಡಿ ಟೈರ್ಸ್ ಕೂಡ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್. ಬ್ರ್ಯಾಂಡ್ ನ್ಯೂ ಟೈರ್ಸ್. ಓಕೆ, ಇಂಟೀರಿಯರ್ಸ್ ನೋಡೋಣ. ಸೊ ಇಂಟೀರಿಯರ್ಸಲ್ಲಿ ನಮ್ಮ ಮ್ಯೂಸಿಕ್ ಸಿಸ್ಟಮ್ ಇದೆ, AC ಇದೆ, ಪವರ್ ಸ್ಟೇರಿಂಗ್ ಬರುತ್ತೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ ಈ ಗಾಡಿನೂ. ಇಂಟೀರಿಯರ್ಸ್ ತುಂಬ ಚೆನ್ನಾಗಿದೆ, ಯಾವುದೇ ಡ್ಯಾಮೇಜ್ ಆಗಲಿ ಸ್ಕ್ರ್ಯಾಚಸ್ ಆ ಥರ ಏನೂ ಪ್ರಾಬ್ಲಮ್ಸ್ ಎಲ್ಲ ಇಲ್ಲ. ಎಕ್ಸ್ಟೀರಿಯರು ತುಂಬ ನೀಟಾಗಿದೆ. ಇದರಲ್ಲೂ ಸ್ಕ್ರ್ಯಾಚಸ್ ಡೆನ್ಸ್ ಆ ಥರ ಏನೂ ಇಲ್ಲ. ಲೆಫ್ಟ್ ಸೈಡ್ ಪ್ರೊಫೈಲ್ ಕೂಡ ತುಂಬ ಚೆನ್ನಾಗಿದೆ. ಈ ಗಾಡಿ ಮೈಲೇಜ್ ಎಷ್ಟು ಕೊಡ್ಬೋದು? ಸರ್ ಇದು ಬೀಟ್ 17 ಬರುತ್ತೆ. 17 ಬರುತ್ತೆ ಸರ್. ಇದು ಇನ್ಶೂರೆನ್ಸ್ ಕಾಂಪ್ರಹೆನ್ಸಿವ್ ಇದೆ. ಓಕೆ, ಪ್ರೈಸ್ ಎಷ್ಟು ಕೊಟ್ಟು ಮಾಡ್ತೀರಾ ಇದು? ಸರ್ ಇದು 250 ಹೇಳ್ತಾ ಇದ್ದಾರೆ, ಹೆಚ್ಚು ಕಡಿಮೆ ಆಗುತ್ತೆ. ಸೊ 7,50,000 ಹೆಚ್ಚು ಕಡಿಮೆ ಆಗುತ್ತೆ ಗಾಡಿನು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಡೀಟೇಲ್ಸ್ ಏನು ಸರ್? ಇದು ಸ್ಕಾರ್ಪಿಯೋ. ಇದು ಬಂದು ಸರ್ 2008 ಮಾಡೆಲು, 4th ಓನರ್ ಸರ್ ಇದು. ಬಟ್ ವೆಹಿಕಲ್ ತುಂಬಾ ಚೆನ್ನಾಗಿದೆ. 1,40,000 ಡ್ರಿವೆನ್ ಆಗಿದೆ, ಓಡಿದೆ. ಓಕೆ, ಸೊ ಇದನ್ನು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್. ವೆಹಿಕಲ್ ಪ್ರೈಸ್ ಬಂದು 4 lakhs ಹೇಳ್ತಾ ಇದ್ದಾರೆ, ಹೆಚ್ಚು ಕಡಿಮೆ ಆಗುತ್ತೆ. ಸೊ 4 ಲಕ್ಷ ಹೇಳ್ತಿದ್ರೆ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಟೈರ್ಸ್ ಕೂಡ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದು. ಒಂಥರ ಆಫ್ ರೋಡ್ ವಿತ್ ಆನ್ ರೋಡ್ ಟೈರ್ಸ್ ಅಂತಲೇ ಹೇಳ್ಬೋದು. ಇದು 70% ರೋಡು, 30% ಆಫ್ ರೋಡ್ ಟೈರ್ಸ್ ಇದು. ಗಾಡಿ ಅಂತೂ ತುಂಬ ಚೆನ್ನಾಗಿದೆ. ಸ್ಕ್ರ್ಯಾಚಸ್ ಡೆನ್ಸ್ ಆ ಥರ ಮೇಜರಾಗಿ ಏನೂ ಇಲ್ಲ, ಪ್ರಾಬ್ಲಮ್ಸ್ ಇಲ್ಲ. ತುಂಬ ಚೆನ್ನಾಗಿದೆ ಗಾಡಿನೂ. ಡೀಸೆಲ್ಲು ಮುಂದೆ ನೋಡ್ಕೊಳ್ಳಿ. ಸೊ ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ.
ಸೊ ಇಂಟೀರಿಯರ್ಸಲ್ಲಿ ನಮ್ಮ ಮ್ಯೂಸಿಕ್ ಸಿಸ್ಟಮ್ ಇದೆ, ಎ ಸಿ ಇದೆ, ಮತ್ತು ಪವರ್ ಸ್ಟೇರಿಂಗ್ ಬರುತ್ತೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ. ಹಿಂದೆ ಸೀಟಿಂಗ್ನೆಲ್ಲ ನೋಡ್ಕೊಳ್ಳಿ. ಸೀಟಿಂಗ್ ಕೂಡ ಎಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಸೀಟ್ಸ್. ಅದು ಗಾಡಿ ತುಂಬ ಚೆನ್ನಾಗಿದೆ. ಇದು ಮೈಲೇಜ್ ಎಷ್ಟು ಕೊಡ್ಬೋದು ಮ್ಯಾಮ್? ಸರ್ ಇದು 20 ಮೇಲೆ ಬರುತ್ತೆ. 20 ಮೇಲೆ ಬರುತ್ತೆ. ಓಕೆ, ಸೊ ಗಾಡಿ ತುಂಬ ಚೆನ್ನಾಗಿದೆ. ಇದು 51. ಸೊ ನೆಕ್ಸ್ಟ್ ಗಾಡಿ ನೋಡೋಣ. ಸರ್ ಇದು ನೆಕ್ಸ್ಟ್ ವೆಹಿಕಲ್ ಬಂದು ಇಕೋ ಸ್ಪೋರ್ಟ್ಸ್ ಹ್ಞೂ 2013 ಮಾಡೆಲ್, ಆಪ್ಷನಲ್ ವೆಹಿಕಲ್, ಸೆಕೆಂಡ್ ಓನರ್, 90,000 ಕಿಲೋಮೀಟರ್ಸ್ ರಿವನ್ ಆಗಿದೆ. ಓಕೆ ಇನ್ಶೂರೆನ್ಸ್ ಕಾಂಪ್ರಹೆನ್ಸಿವ್ ಇದೆ. ಓಕೆ ಓಕೆ ಓಕೆ. ಸೊ ಈ ಗಾಡಿದು ಸೈಡ್ ಪ್ರೊಫೈಲ್ಸ್ ಎಲ್ಲ ನೋಡ್ಕೊಳ್ಳಿ. ಯಾವುದೇ ಮೇಜರಾಗಿ ಸ್ಕ್ರ್ಯಾಚಸ್, ಡೆನ್ಸ್ ಹತ್ರ ಏನೂ ಇಲ್ಲ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ ಎಲ್ಲ ಕಡೆನೂ. ಸೊ ಹಿಂದೆ ಪ್ರೊಫೈಲ್ ಕೂಡ ನೋಡ್ಬೋದು. ಸ್ಟೆಪ್ನಿ ಇದು, ಹೊಸ ಸ್ಟೆಪ್ನಿ ಇದು, ಇನ್ನು ಯೂಸ್ ಮಾಡದೇ ಇರೋದು. ಸೊ ಈ ಗಾಡಿ ತುಂಬ ಚೆನ್ನಾಗಿದೆ. ಸೈಡ್ ಪ್ರೊಫೈಲ್ಸಲ್ಲೂ ಏನು ಮೇಜರಾಗಿ ಏನು ಪ್ರಾಬ್ಲಮ್ಸ್, ಆ ಥರ ಸ್ಕ್ರ್ಯಾಚಸ್ ಯಾವುದೂ ಇಲ್ಲ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ಗಾಡಿ. ಇದ್ರದ್ದು ಇಂಟೀರಿಯರ್ಸ್ ಎಲ್ಲ ನೋಡೋಣ. ಇಂಟೀರಿಯರ್ಸ್ ಎಲ್ಲ ನೋಡೋಣ ಏನೇನು ಆಪ್ಷನ್ಸ್ ಇದೆ ಎಲ್ಲ ಅಂತಲೂ. ಸೊ ಇದಲ್ಲಿ ನಮಗೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಡಿ ಜೆ ಪ್ಲೇಯರ್ ಥರ ಇದೆ. ಮ್ಯೂಸಿಕ್ ಸಿಸ್ಟಮ್ ಸಕ್ಕತ್ತಾಗಿದೆ. ಎ ಸಿ ಇದೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಆಪ್ಷನ್ಸ್ ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋಸ್ ಬರುತ್ತೆ. ಮತ್ತು ಇಲ್ಲಿ ಸ್ವಿಚ್ಚಲ್ಲಿ ಆನ್ ಮಾಡ್ತಾ ಇಲ್ಲೇ ಆನ್ ಮಾಡ್ಕೊಬೋದು. ಆ ಥರ ಆನ್ ಆ್ಯಂಡ್ ಆಫ್ ಸ್ವಿಚ್ ಇದೆ. ಮತ್ತು ಕಾಲ್ಸ್ ಎಲ್ಲ ಇಲ್ಲೇ ಆನ್ ಮಾಡ್ಬೋದು, ಎಂಡ್ ಮಾಡ್ಬೋದು. ಸ್ಟೇರಿಂಗಲ್ಲ ಎಲ್ಲ ಕಂಟ್ರೋಲ್ಸ್ ಆಪ್ಷನ್ಸ್ ಎಲ್ಲ ಬಂದ್ಬಿಡುತ್ತೆ ಮ್ಯಾಕ್ಸಿಮಮ್ಮು. ತುಂಬ ಚೆನ್ನಾಗಿದೆ ಇದು. ಇದು ಪ್ರೈಸ್ ಎಷ್ಟು ಕೊಟ್ಟು ಮಾಡ್ತೀರಾ? ಸರ್ ಇದು 7 lakhs ಹೇಳ್ತಾ ಇದ್ದಾರೆ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. 7 lakhs ಆಗುತ್ತೆ. ಸೊ 7 ಲಕ್ಷ ಆಗುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ ಗಾಡಿ ಇದು. ನಮ್ಮ ನೆಕ್ಸ್ಟ್ ವೆಹಿಕಲ್ ಬಂದು i10 ಸ್ಪೋರ್ಟ್ಸ್ 2014 ಮಾಡೆಲ್ ಸರ್. ಇದು ಸೆಕೆಂಡ್ ಓನರು, 51,000 ಕಿಲೋಮೀಟರ್ಸ್ ಡ್ರಿವೆನ್ ಆಗಿದೆ. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು, IRDE2 ಇಂಜಿನ್ ಸರ್ ಇದು. ಓಕೆ ಓಕೆ. ಸೊ ಸೈಡ್ ಪ್ರೊಫೈಲ್ ಎಲ್ಲ ಒಂಥರ ತುಂಬ ಚೆನ್ನಾಗಿದೆ. ಟೈರ್ಸ್ ಕೂಡ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಆ್ಯಕ್ಚುಲಿ ನೋಡ್ಬೋದು, ಸ್ವಲ್ಪ ಗಲೀಜಾಗಿದೆ, ಕ್ಲೀನ್ ಮಾಡಬೇಕು. 3mm ಕಾರ್ ಕೇರ್ ಪ್ರೊಟೆಕ್ಷನ್ಸ್ ಎಲ್ಲ ಮಾಡಿಸಿದ್ದಾರೆ. ಇಲ್ಲಿ ಸ್ಕ್ರ್ಯಾಚಸ್ ಎಲ್ಲ ಇದೆ, ಮೇಜರಾಗಿ ಡೆಂಟ್ಸ್ ಎಲ್ಲ ಯಾವುದೂ ಇಲ್ಲ. ಇಂಟೀರಿಯರ್ಸ್ ಎಲ್ಲ ನೋಡೋಣ ಹೇಗಿದೆ ಅಂತ. ಇದರಲ್ಲಿ ನಮಗೆ ಮುಂದೆ ಎಲ್ಲ ಕಡೆ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಆಪ್ಷನ್ ಕೂಡ ಇದೆ. ಸೊ ಈ ಗಾಡಿನೂ ತುಂಬ ಚೆನ್ನಾಗಿದೆ. ಸೀಟಿಂಗ್ ಎಲ್ಲನೂ ಒಂಥರ ಕಂಪನಿ ಸೀಟ್ಸು. ಮುಂದೆ ಪ್ರೊಫೈಲ್ ಅಲ್ಲ, ಮುಂದೆನೂ ನಮ್ಗೆ ತುಂಬ ಚೆನ್ನಾಗಿ ಬರುತ್ತೆ. ಪ್ರೊಫೈಲ್ಸ್ ಎಲ್ಲ ಯಾವುದೂ ಏನು ಮೇಜರಾಗಿ ಏನೂ ಪ್ರಾಬ್ಲಮ್ಸ್ ಎಲ್ಲ ಇಲ್ಲ. ಸ್ಕ್ರ್ಯಾಚಸ್, ಡೆಂಟ್ಸ್ ಆ ಥರ ಎಲ್ಲ. ಇದು ಪ್ರೈಸ್ ಎಷ್ಟು ಮ್ಯಾಮ್ ಹೇಳ್ತೀರಾ? ಸರ್ ಇದು 380 ಹೇಳ್ತಾ ಇದ್ದಾರೆ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಓಕೆ, 3,80,000, 3,80,000 ಹೇಳ್ತಿದ್ದಾರೆ. ನೆಗೋಷಿಯೇಟ್. ತುಂಬ ರೀಸನಬಲ್ ರೇಟ್ ಸರ್ ಇದು 14ಗೆ. ಓಕೆ ಓಕೆ. ಸೊ ನೆಕ್ಸ್ಟ್ ಗಾಡಿ ನೋಡೋಣ. ಸರ್ ನಮ್ಮ ನೆಕ್ಸ್ಟ್ ವೆಹಿಕಲ್ ಬಂದು ಸ್ಪಾರ್ಕ್, ಚೆವ್ರೊಲೆಟ್ ಸ್ಪಾರ್ಕ್. ಓಕೆ, ಇದು ಡೀಟೇಲ್ಸ್ ಇದೆ ಸರ್. 2010 ಮಾಡೆಲ್, ಸೆಕೆಂಡ್ ಓನರ್, 68,000 ಕಿಲೋಮೀಟರ್ಸ್ ಡ್ರಿವೆನ್ ಆಗಿದೆ, ಜೆನ್ಯೂನ್ ರಿಕಾರ್ಡೆಡ್. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು. ಓಕೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಟೈರ್ಸ್ ಕೂಡ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಹಿಂದೆ ಪ್ರೊಫೈಲ್ ನೋಡ್ಕೊಳ್ಳಿ. ಸೊ ಮೇಜರಾಗಿ ಸ್ಕ್ರ್ಯಾಚಸ್, ಡೆನ್ಸ್ ಆ ಥರಲ್ಲಿ ಏನೂ ಪ್ರಾಬ್ಲಮ್ಸ್ ಇಲ್ಲ. ತುಂಬ ಚೆನ್ನಾಗಿದೆ ಈ ಕಾರ್ ಕೂಡ. ಇಂಟೀರಿಯರ್ಸಲ್ಲಿ ನೋಡೋಣ ಏನೇನು ಆಪ್ಷನ್. ಇಂಟೀರಿಯರ್ಸ್ ತುಂಬ ನೀಟಾಗಿದೆ. ಕಸ್ಟಮರ್ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್ನ. ಇದರಲ್ಲಿನೂ ಸಿಂಗಲ್ ಸ್ಕ್ರ್ಯಾಚ್ ಇಲ್ಲ ವೆಹಿಕಲಲ್ಲಿ. ಟೈರ್ಸು ಬ್ರ್ಯಾಂಡ್ ನ್ಯೂ ಟೈರ್ಸು. ಓಕೆ. ಸೊ ಸೀಟಿಂಗ್ ಕೂಡ ನೋಡ್ತಿರ್ಬೋದು, ಕುಶಾನ್ ಟೈಪ್ ಬರುತ್ತೆ, ಲೆದರ್ ಸೀಟಿಂಗ್ ಅಲ್ಲ. ಮತ್ತು ಪವರ್ ವಿಂಡೋಸ್ ಬರುತ್ತೆ ನಮಗೆ, ಪವರ್ ಸ್ಟೇರಿಂಗ್ ಬರುತ್ತೆ, ಎ ಸಿ ಆಪ್ಷನ್ಸ್ ಇದೆ. ಇದು ಮ್ಯೂಸಿಕ್ ಸಿಸ್ಟಮ್ಸ್ ಎಲ್ಲ ಬರುತ್ತೆ. ಈ ಗಾಡಿನೂ ನೀಟಾಗಿ ಮೇಂಟೈನ್ ಮಾಡಿದೆ. ಇಂಟೀರಿಯರ್ಸಲ್ಲಿ ಯಾವುದೇ ಥರದ ಪ್ರಾಬ್ಲಮ್ಸ್ ಎಲ್ಲ ಇಲ್ಲ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ ಇದು. ಇದು ಮೈಲೇಜ್ ಎಷ್ಟು ಬರ್ಬೋದು ಸರ್? ಇದನ್ನು 17-18 ಬರುತ್ತೆ ಸರ್. 17-18 ಬರುತ್ತೆ. ಓಕೆ, ಪ್ರೈಸ್ ಎಷ್ಟು ಕೊಟ್ಟು ಮಾಡ್ತಾ ಇರೋದು ಸರ್? ಇದು 210 ಹೇಳ್ತಾ ಇದ್ದಾರೆ, ಹೆಚ್ಚು ಕಮ್ಮಿ ಆಗುತ್ತೆ. ಸೊ 2,10,000 ರೂಪಾಯಿ ಇದು ಗಾಡಿ. ಇದು ನೆಗೋಷಿಯಬಲ್ ಆಗುತ್ತೆ, 2,10,000. ಸೊ ನೆಕ್ಸ್ಟ್ ಗಾಡಿ ಇನೋವಾ ಇದೆ ಸರ್. ನಮ್ಮ ನೆಕ್ಸ್ಟ್ ಟಾಪ್ ಗಾಡಿ ಅಂತ ಹೇಳ್ಬೋದು ಇಲ್ಲಿ. ಇನೋವಾ ವಿ ವರ್ಷನ್ನು, 2009 ಮಾಡೆಲ್, ಸೆಕೆಂಡ್ ಓನರ್, 1,44,000 ಕಿಲೋಮೀಟರ್ಸ್ ಡ್ರಿವೆನ್. ಸೊ ಗಾಡಿ ಸೈಡ್ ಪ್ರೊಫೈಲ್, ಇನ್ಶೂರೆನ್ಸ್ ಇಸ್ ಕಾಂಪ್ರಹೆನ್ಸಿವ್. ಗಾಡಿ ಸೈಡ್ ಪ್ರೊಫೈಲ್ ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಇನ್ಶೂರೆನ್ಸ್ ಕಾಂಪ್ರಹೆನ್ಸಿವ್ ಇದೆ. ಸೊ ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ.
ಮುಂದೆ ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಪವರ್ ಸ್ಟೇರಿಂಗ್ ಬರುತ್ತೆ. ಹಿಂದೆಯಿಂದ ನೋಡ್ಕೊಳ್ಳೋಂಗೆ ಸೀಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಮೇಜರಾಗಿ ಡೆನ್ಸ್ ಸ್ಕ್ರ್ಯಾಚಸ್ ಹತ್ರ ಏನೂ ಪ್ರಾಬ್ಲಮ್ ಇಲ್ಲ. ಹಾಗೆ ಇದರಲ್ಲಿ ಟೈರ್ ಕೂಡ ಎಲ್ಲ ಚೆನ್ನಾಗಿದೆ. ಇದು ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಇದಕ್ಕೆ ರಿವರ್ಸ್ ಕ್ಯಾಮ್ರಾ ಆಪ್ಷನ್ ಕೂಡ ಇದೆ. ವರ್ಷನ್ ಸರ್. ಓಕೆ ಓಕೆ. ಇದು ಪ್ರೈಸ್ ಎಷ್ಟು ಕೊಟ್ಟು ಮಾಡಿ ಸರ್ ಇದು 750 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಸೊ 7,60,000 ಹೇಳ್ತಿದ್ದಾರೆ. 7,50,000 ನೆಗೋಷಿಯಬಲ್ ಆಗುತ್ತೆ. ಇಲ್ಲಿರೋ ಕಾರ್ ಡೀಟೇಲ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ನಿಮ್ಗೆ ಯಾವ್ದಾರು ಇನ್ನೂ ಡೀಟೇಲ್ಸ್ ಬೇಕಾದ್ರೆ ಇವರು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಥ್ಯಾಂಕ್ ಯು ಮ್ಯಾಮ್ ಎಲ್ಲ ಡೀಟೇಲ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ. ಸೊ ಇಲ್ಲಿ ಕಾರ್ ಬಂದ್ಬಿಟ್ಟು ಪ್ರೈಸು ಎಷ್ಟು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಆಗುತ್ತೆ ಮ್ಯಾಮ್? ಸರ್ ಸ್ಟಾರ್ಟಿಂಗ್ ಬಂದು 90,000 ಇಂದ ಸ್ಟಾರ್ಟ್ ಆಗುತ್ತೆ. ಹಾಂ ಸೊ ನಮ್ಮ ಹತ್ರ ಲೋನ್ ಫೆಸಿಲಿಟಿನೂ ಇದೆ, ಆಮೇಲೆ ನಮ್ಮ ಹತ್ರ ಎಕ್ಸ್ಚೇಂಜ್ ಆಫರ್ ಇದೆ, ಆಮೇಲೆ ನಮ್ಮ ಹತ್ರ ಮೀನ್ಸ್ ನಿಮ್ಮ ವೆಹಿಕಲ್ ನ ಸೇಲ್ನು ಮಾಡಬಹುದು. ಸೊ ಆ ತರ ಆಪ್ಷನ್ಸ್ ಇದೆ. ಓಕೆ. ಇಲ್ಲಿ ಪಾರ್ಕ್ ಅಂಡ್ ಸೇಲ್ ಎಲ್ಲ ಮಾಡ್ಬೋದಲ್ಲ? ಪಾರ್ಕ್ ಅಂಡ್ ಸೇಲ್ ಆಪ್ಷನ್ಸ್ ಇದೆ. ಓಕೆ. ನಿಮ್ಮದು ಮುಂಚೆ HSR ಲೇಔಟಲ್ಲಿ ಇತ್ತು, ಇವಾಗ BTM ಅಲ್ಲಿ ಬಂದಿರೋದಲ್ಲ ಶೋರೂಮು? ಓಕೆ ಓಕೆ. ಸೊ ನೋಡ್ಬೋದು ಎಲ್ಲ ಗಾಡಿ. ಮುಂಚೆ ಇವ್ರದ್ದು HSR ಲೇಔಟಲ್ಲಿ ಇತ್ತು, ಇವಾಗ BTM ಅಲ್ಲಿ ಬಂದಿದ್ದಾರೆ. ತುಂಬ ಚೆನ್ನಾಗಿದೆ ಶೋರೂಮ್ಸ್ ಕೂಡ, ಒಂದು ಟ್ರಸ್ಟಬಲ್ ಶೋರೂಮ್ ಅಂತಲೇ ಹೇಳ್ಬೋದು. ನಿಮಗೆ ಇದು ಲೋನ್ ಆಪ್ಷನ್ಸ್ ಎಲ್ಲ ಯಾವುದ್ರ ಮೇಲೆ, ಯಾವ್ದು ಬೇಸ್ ಮೇಲೆ ಕೊಡ್ತೀರಾ ಅಂತ? ಸರ್ ಲೋನ್ ಆಪ್ಷನ್ಸ್ ಬಂದು 2011 ಇಂದ ಸ್ಟಾರ್ಟ್ ಆಗುತ್ತೆ. ಸೊ 10 ಇಯರ್ಸ್ ವೆಹಿಕಲ್ ಇಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಪ್ರೈವೇಟ್ ಲೋನ್ ಬೇಕಂದ್ರೆ ನಾವು ಕೊಡಿಸ್ತೀವಿ. ಲೋ ಮಾಡೆಲ್ಸ್ ಇರುತ್ತೆ 2004, 5, 6, 7 ಆ ಥರ, ಅದಕ್ಕೂ ನಾವು ಪ್ರೈವೇಟ್ ಲೋನ್ ಕೊಡಿಸ್ತೀವಿ. ಆಮೇಲೆ ಸರ್ ವೆಹಿಕಲ್ದು ಏನಾದರೂ ನಿಮಗೆ ಮೀನ್ ವಾಷಿಂಗ್ ಅವೆಲ್ಲ ನಮ್ಮ ಹತ್ರನೂ ಅವೈಲೇಬಲ್ ಇದೆ ಸರ್. ಓಕೆ ಓಕೆ. ಸೊ ಒಂದು ಡೆಲಿವರಿ ಮಾಡಬೇಕಾದ್ರೆ ಎಲ್ಲ ಕ್ಲೀನಾಗಿ ಚೆಕ್ ಮಾಡಿ ಎಲ್ಲ ಮಾಡಿಕೊಡ್ತೀರಾ? ಕ್ಲೀನಾಗಿ ಕೊಡ್ತೀವಿ. ಓಕೆ. ಸೊ ಇಲ್ಲಿ ಗೇರು, ಇಂಜಿನ್ ಬಾಕ್ಸ್ ವಾರಂಟಿ ಆ ಥರ ಎಲ್ಲ ಏನಾದ್ರು ಇದೆಯಾ ಸರ್? ಆ ಥರ ಸಿಗುತ್ತೆ ಸರ್, ಗ್ಯಾರಂಟಿ ಕಾರ್ಡ್ ಸಿಗುತ್ತೆ, ವಾರಂಟಿ ಸಿಗುತ್ತೆ, ನೀವು ಕೊಡ್ತೀರಾ? ಇವಾಗ ಲೋನ್ ಅಪ್ಲೈ ಮಾಡಿದರೆ ಎಷ್ಟು ದಿನದಲ್ಲಿ ಕಾರ್ ಸಿಗುತ್ತೆ? ಸರ್ 3 days ಅಲ್ಲಿ ಸಿಗುತ್ತೆ. 3 days ಸಿಗುತ್ತೆ. ಓಕೆ ಓಕೆ ಓಕೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಮ್ಯಾಮ್ ಇಲ್ಲಿ ಲೋನ್ ಆಪ್ಷನ್ಸ್ ಎಲ್ಲ ಹೆಂಗೆ? ಇಲ್ಲಿರೋರು ಮಾತ್ರ ಕೊಡ್ತೀರಾ ಇಲ್ಲ ಕರ್ನಾಟಕಲ್ಲಿ ಎಲ್ಲಿದ್ರು ಕೊಡ್ತೀರಾ? ಸರ್ ಕರ್ನಾಟಕದಲ್ಲಿ ಎಲ್ಲಿದ್ರು ನಾವು ಲೋನ್ ಕೊಡಿಸ್ತೀವಿ. ಹಾಂ. ಸೊ IT ಡೀಟೇಲ್ಸ್, ಓನ್ ಹೌಸ್ ಶ್ಯೂರಿಟಿ ಸೈನ್, ಇಲ್ಲಾಂದ್ರೆ ಸ್ಯಾಲರಿ ಸ್ಲಿಪ್ ಅಥವಾ ಅದ್ರ ಮೇಲೆ ನಾವು ಡಿಪೆಂಡ್ ಆಗಿ ಕೊಡ್ತೀವಿ ಸರ್. ಓಕೆ ಓಕೆ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಇಲ್ಲಿರೋ ಕಾರ್ ಡೀಟೇಲ್ಸ್ ಎಲ್ಲ ನೋಡಿದ್ವಿ, ಒಂದೊಂದು ಎಲ್ಲ ಡೀಟೇಲ್ಸ್ ಕೂಡ ನೋಡಿದ್ವಿ. ಯಾವುದು ಪ್ರೈಸ್ ಈ ಸತಿ ಮಿಸ್ ಮಾಡಿಲ್ಲ ಅನ್ಬೋದು. ಏನಾದ್ರು ಮಿಸ್ ಮಾಡಿದರೆ ನೀವು ಏನಾದ್ರು ಕಮೆಂಟ್ ಮಾಡ್ಬೋದು. ಮತ್ತು ನಿಮಗೆ ಯಾವ ಕಾರ್ ಇಷ್ಟ ಅಂತ ನೀವು ಕಮೆಂಟ್ ಮಾಡ್ಬೋದು. ನಿಮ್ಗೆ ಗೊತ್ತಾಗುತ್ತೆ, ನನಗೆ ಗೊತ್ತಾಗುತ್ತೆ, ಮತ್ತು ಬೇರೆಯವ್ರಿಗೂ ಗೊತ್ತಾಗುತ್ತೆ ನೀವು ಯಾವ ಕಾರ್ ನೋಡ್ತಾ ಇರೋ ಅಂತ. ಅವರು ತುಂಬ ಹೆಲ್ಪ್ ಮಾಡ್ಬೋದು, ಇಲ್ಲಿ ನಾನು ಕೂಡ ಹೆಲ್ಪ್ ಮಾಡ್ತೀನಿ. ಮತ್ತು ನೀವು ಯಾವ ಕಾರ್ ನೋಡ್ತಾ ಇರೋ ಅಂತ ಹೇಳಿದ್ರೆ ನಾನು ಕೂಡ ಆ ಕಾರ್ನ ಸ್ಪೆಸಿಫೈ ಮಾಡಿ ನಾನು ಹುಡುಕ್ಬೋದು, ಶೋರೂಮ್ಸ್ ಎಲ್ಲ ನೋಡ್ಬೋದು. ಮತ್ತು ನೀವು ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀರಾ, ಯಾವ ಕಾರ್ ನೋಡ್ತೀರಾ ಅಂತಲೂ ಕಮೆಂಟ್ ಮಾಡಿ. ಸೊ ನನಗೂ ಗೊತ್ತಾಗುತ್ತೆ ಅದು. ಮತ್ತು ಇಲ್ಲೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 90,000 ಇಂದ ಸ್ಟಾರ್ಟ್ ಆಗುತ್ತೆ. ನಾನು ಅದು ಇಲ್ಲಿ ಅದೇದೋ ಪಾಲಿಶಿಂಗ್ ಹೋಗಿದೆ, ಸೊ ಅದಕ್ಕೆ ತೋರ್ಸೋಕ್ಕಾಗಿಲ್ಲ. ಸೊ ಆ ಕಾರು ನಿಮಗೆ ನೆಕ್ಸ್ಟು ಇನ್ನೊಂದು ಸತಿ ಸ್ಟಾಕ್ ಬರುತ್ತೆ, ಅವಾಗ ಬಂದು ಮಾಡೋಣ. ಸೊ ವೀಡಿಯೋನ ಮುಗಿಸೋಣ. ಎಲ್ಲರೂ ಹುಷಾರಾಗಿರಿ, ಆರಾಮಾಗಿರಿ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಳಿಸಿ ವಿಡಿಯೋನ. ಯಾರು ಕಾರ್ ಹುಡುಕ್ತಿದ್ರೆ ಅವ್ರಿಗೆ ಕಳಿಸಿ, ವಾಟ್ಸಪ್ ಗ್ರೂಪ್ಸ್ ಎಲ್ಲ ಕಳಿಸಿ, ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋಲಿ ನೋಡೋಣ. ಎಲ್ರಿಗೂ ನಮಸ್ಕಾರ, ಎಲ್ಲರೂ ಆರಾಮಾಗಿರಿ. ಬಾಯ್.